ಸರ್ ಈಗ ಇವ್ರು ಬಂದಿ ರಾಧಾಮೋಹನ್ ದಾಸ್ ಬಂದಿದ್ದಾರೆ. ರಾಧಾಮೋಹನ್ ಅಗರ್ವಾಲ್ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ರಾಧಾಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು. ಅವರು ಬಂದು ಈ ರೀತಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನಂತೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು MLA ಅವರು ನನಗೆ ಬೇರೆಲ್ಲೂ ಕೂಡ ಕೆಲವು ಆಫರ್ ಮಾಡಿದರು. ನಾನು ನಿಮ್ಮ ಮಗನ ಕಾಂತೇಶನ್ಗೆ MLC ಮಾಡ್ತೀನಿ ಈ ಥರ ಎಲ್ಲ ಹೇಳಿದರು. ನಾನು ಯಾವುದು MLC MLA MP ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ. ಪಕ್ಷ ಶುದ್ಧೀಕರಣ ಆಗಬೇಕು. ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ. ಅದು ಸರಿಯಾಗಬೇಕು. ಅದನ್ನು ಕೂಡ ಅವ್ರ ಗಮನಕ್ಕೆ ತಂದೀನಿ. ಹಿಂದುತ್ವವಾದಿಗಳಿಗೆ ತುಳಿತಾ ಇದ್ದಾರೆ. ಅದು CT ರವಿ ಇರ್ಬೋದು ಅಥವಾ ಇವರು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು, ಯತ್ನಾಳ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಈ ರೀತಿ ಎಲ್ಲರನ್ನೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಹಿಂದುತ್ವ ಉಳಿಸ್ಬೇಕು, ಪಕ್ಷ ಉಳಿಸ್ಬೇಕು ಮತ್ತು ಕುಟುಂಬ ರಾಜಕಾರಣ ದೂರ ಹೋಗಬೇಕು. ಏನು ಮಾನ್ಯ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು ಅನ್ನೋಂಥ ಅಂಶಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ. ಹಾಗಾಗಿ ದಯವಿಟ್ಟು ಜಾಸ್ತಿ ಒತ್ತಾಯ ಮಾಡಬೇಡಿ ಅಂತೇಳಿ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದ್ರದ್ದೇನಿಲ್ಲ, ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮೇಲೆ ಹೇಳೇ ಹೇಳ್ತಾರೆ, ಅವ್ರು ಹೇಳದೇ ಇರ್ತಾರೆ, ಹೇಳ್ಕೊಡಿ. ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ, ಮೋದಿ ಕಾರ್ಯಕ್ರಮ ನಾಳೆ ಇದೆ, ನೀವು ಬರೋದು ಒಳ್ಳೇದು ಅಂತಂದ್ರು. ನಾನು ಚುನಾವಣೆ ಗೆದ್ದು ಅದಾದ ನಂತರ BJP ಬಿಟ್ಟು ನಾನು ಹೋಗೋ ಪ್ರಶ್ನೆನೇ ಇಲ್ಲ. ಮತ್ತು ಮೋದಿ ನಾನು ಬೆಂಬಲ ಕೊಡ್ತೀನಿ. ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನನೂ ಹೇಳ್ತಾ ಇದ್ದಾರೆ. ಆಗ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ, ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಖಂಡಿತ ಇರ್ತೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ. ಸರ್, ಕಾಂತೇಶ್ವರ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಸಂಘಟನೆ ಹೋಗ್ತಿದ್ದಾರೆ, ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದ್ದಾರೆ ಎಲ್ಲ ಕಡೆ ಹೋದರೆಲ್ಲ. ಸರ್, ಅದನ್ನ ರೆಸ್ಪಾನ್ಸ್ ಬಗ್ಗೆ ಇಡೀ ಲೋಕಸಭಾ ಕ್ಷೇತ್ರದ ಜನ, ಇವರೇನೋ ಕೆಲವರು ಲಿಂಗಾಯತರು ಅವ್ರ ಕಡೆ, ಕೆಲವರು ಈಡಿಗರು ಇವ್ರ ಕಡೆ ಅಂತ ಹೇಳ್ತಿದ್ದಾರಲ್ಲ, ಅವರೆಲ್ಲರೂ ಲಿಂಗಾಯತರು ಇರ್ಬೋದು, ಈಡಿರ್ಬೋದು, ಎಲ್ಲರೂ ಕೂಡ ಹಿಂದೂಗಳು. ನಾವು ಹಿಂದುತ್ವದ ಪರವಾಗಿ ಇರ್ತೀವಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ. ಎರಡನೇದು ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾರೆ. ಈಗ ನಿಮ್ಗೆ ಕೈ ಹಿಡಿಯೋ ಅಂಶದಲ್ಲಿ ಹಿಂದುತ್ವದ ಅಂಶಗಳು ಕೈ ಹಿಡಿತು ಅಥವಾ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ಏನು ಅಸಮಾಧಾನಗಳಿದೆ ಜನರಲ್ ಆಗಿರ್ಬೋದು, ನಿಮ್ಮ ಹಿಂದುತ್ವದ ಬಗ್ಗೆ ಅದಕ್ಕೂ ಕೈ ಹಿಡಿತಾ ಇದ್ದಾರೆ. ನನಗೆ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರು ಮಾಡಿರೋಂಥ ಅನ್ಯಾಯದ ಬಗ್ಗೆನೂ ಕೈ ಹಿಡಿತಾ ಇದ್ದಾರೆ. ಮತ್ತು ಯಡಿಯೂರಪ್ಪ ವಿಜಯೇಂದ್ರ ಅವ್ರ ಕುಟುಂಬದ ರಾಜಕಾರಣ ಏನು ಹಿಡಿತ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಡಿತದಲ್ಲಿ ತೊಗೊಂಡಿದ್ದಾರಲ್ಲ, ಅದನ್ನು ಕೂಡ ಯಾರೂ ಒಪ್ತಾ ಇಲ್ಲ. ನಾಳೆ ಒಳಗೆ ನಿಮ್ಮನ್ನ ಮನವೊಲಿಸ್ತೀವಿ, ಹಾಗೆ ನಾಳೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇದು ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಲ್ಲ ಅವರು ಅಂತ ಹೇಳಿ ಯಾರು ಹೇಳಿದ್ರು? ರಾಜ್ಯದ ಪ್ರಮುಖ ಎಲ್ಲ ನಾಯಕರು ಸರ್, ಅಂದ್ರೆ ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ, ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿ ಒಂದು ರೀತಿಯ ಆಕ್ರೋಶದಿಂದ ಹೊರಗಡೆ ಹೋಗ್ತಾರೆ ಅನ್ನೋಂಥ ನಂಬಿಕೆ ಅವ್ರಿಗಿಲ್ಲ. ಆದರೆ ನಾನು ಆಕ್ರೋಶದಿಂದ ಚುನಾವಣೆ ನಿಲ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರನ ತಂದಿದ್ದಂಗೆ 6 ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು. ಯಾಕೆ ರಾಜ್ಯಾಧ್ಯಕ್ಷರು ಹಠ ಹಿಡಿದು ಮಾಡಿದ್ರು? ಲಿಂಗಾಯತ ಅಂತನಾ? ಯಾಕೆ ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಲಿಂಗಾಯತರಲ್ವಾ? ಅವ್ರು ಹಿಂದುತ್ವವಾದಿ ಅಲ್ವಾ? ಅವ್ರು ಪಂಚಮಸಾಲಿ ನಾಯಕರು, ಅತಿ ಹೆಚ್ಚು ಲಿಂಗಾಯತರು ಇರೋದು ಕರ್ನಾಟಕ ರಾಜ್ಯದಲ್ಲಿ. ಅವ್ರ ಬಗ್ಗೆ ಯಾಕೆ ಹಠ ಹಿಡಿಲ್ಲ ಯಡಿಯೂರಪ್ಪನವ್ರು 6 ತಿಂಗಳು? CT ರವಿ ಒಕ್ಕಲಿಗ, ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು 3 ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ, ಮಹಾರಾಷ್ಟ್ರ, ತಮಿಳ್ನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವ್ರಿಗೆ ಶೋಭನ್ಗೆ ಹಠ ಹಿಡಿದ್ರು. ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ಕೊಡಿದ್ರು. ಯಾಕೆ CT ರವಿ ಏನು ತಪ್ಪು ಮಾಡಿದ್ದ? ಹಿಂದುತ್ವದ ಪರವಾಗಿ ಹೇಳಿದ ತಪ್ಪ? ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳಿಸಿದ್ದೀನಿ. ರಾಘವೇಂದ್ರ ಅವರು ನನಗೆ ಶಿವಮೊಗ್ಗದಲ್ಲಿ ಯಾರು ಸ್ಪರ್ಧಿಗಳಿಲ್ಲ, ನಾನು ಒಬ್ಬನೇ ನಿಲ್ಕೊಂತ ಇದ್ದೀನಿ ಅಂತ ಹೇಳಿ ನಮಗೆ ಹೇಳ್ತಿದ್ರು. ಜನಸಂಘದಲ್ಲಿ ನಾವು ಹಿಂಗೆ ಹೇಳ್ತಾ ಇದ್ವಿ, ಭಾರತೀಯ ಜನಸಂಘದ ಸ್ಪರ್ಧೆ ಮಾಡ್ಬೇಕಾದ್ರೆ ಇದೇ ಮಾತುಗಳು ಆಡ್ತಾ ಇದ್ವಿ. ಚುನಾವಣೆ ಆಗಲಿ, ಚುನಾವಣೆ ಫಲಿತಾಂಶ ನನಗೆ ಪೂರ್ಣ ವಿಶ್ವಾಸ ಇದೆ. ಲೋಕಸಭಾ ಕ್ಷೇತ್ರದ ಜನರು ನನಗೆ ಆಗಿರೋಂಥ ಅನ್ಯಾಯ, ಸಂಘಟನೆಗೆ ಇವ್ರು ಮಾಡ್ತಿರೋಂಥ ದ್ರೋಹ
ಇಡೀ ರಾಜ್ಯದ ಕಾರ್ಯಕರ್ತರು ನೋವು, ಹಿಂದುತ್ವದ ಪರವಾಗಿ ನಾವಿರೋದು, ಇದೆಲ್ಲ ಗಮನಿಸಿ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನಮ್ಮನ್ನು ಗೆಲ್ಲಿಸ್ತಾರೆ. ನಿಮ್ಮ ಪ್ರಕಾರ ನಿಮ್ಮ ಈ ಕ್ರಮ ಬಿಜೆಪಿ ಪಕ್ಷದಲ್ಲಿ ಈಶ್ವರಪ್ಪರ ಈ ಹೋರಾಟದಿಂದ ಬಿಜೆಪಿ ಒಂದು ಬದಲಾವಣೆ ನಿರೀಕ್ಷೆ ಮಾಡೋದು? ನಾನು ಹೋರಾಟ ಮಾಡ್ತಿರೋದೇ ಬದಲಾವಣೆ ಆಗಬೇಕು ಅಂತ. ನಾನು MP ಆಗಬೇಕು ಅಂತಲ್ಲ, ಈಗ ಹೋರಾಟದ MP ಆಗ್ತೀನಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಬದಲಾವಣೆ ಕೂಡ ಆಗುತ್ತೆ. ಯಾವ ಥರದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.